ಕುಮಾರಸ್ವಾಮಿ ಅವರಿಗೆ ಕೇಂದ್ರದ ಮಂತ್ರಿಗಳು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಸುಮಾರು 4-5 ತಿಂಗಳಿಂದ ಇದನ್ನ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಾ ಇದೆ, ಅದನ್ನ ನಿವಾರಣೆ ಮಾಡೋದಕ್ಕೋಸ್ಕರವಾಗಿ ಹೋಗೋಣ ಮಾತಾಡಿದ್ರು. ಬೆಳಿಗ್ಗೆ 10 ಗಂಟೆಯಿಂದ ನಾವು ಇಲ್ಲಿ ಬಂದು ಓಡಾಡ್ತಾ ಇದ್ದೀವಿ. ಮಂಡ್ಯ ನಗರದಲ್ಲಿ ಬಸ್ಗಳ ಟ್ರೈನ್ಗಳನ್ನು ನಿಲ್ಲಿಸ್ತಕ್ಕಂಥದ್ದು ಮತ್ತೆ ಕೆಲವು ಹೊಸದಾಗಿ ಆಗ್ತಕ್ಕಂಥದ್ದು, ಒಂದು ಮೆಮೊ ಟ್ರೈನ್ ಅನ್ನ ಕೊಡಬೇಕು ಅನ್ನುವ ಬೇಡಿಕೆಗಳಿವೆ. ಈಗಾಗಲೇ ರಾಷ್ಟ್ರದ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು 25 ಕೋಟಿ ರೂಪಾಯಿಗಳನ್ನ ನಿಮ್ಮ ಮಂಡ್ಯ ಸ್ಟೇಷನ್ಗೆ ಅಭಿವೃದ್ಧಿಗೋಸ್ಕರವಾಗಿ ಕೊಟ್ಟಿದ್ದಾರೆ. ಜೋರಾಗಿ ಚಪ್ಪಾಳೆ. ಅದಲ್ಲದೆ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು, ಕುಮಾರಣ್ಣ ಅವರು, ನಾವೆಲ್ಲರೂ ಕೂಡ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ಮೈಸೂರಿಂದ ಬೆಂಗಳೂರಿಂದ ಮೈಸೂರು ಬರ್ತಕ್ಕಂಥ ಅದು ರಾಮನಗರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಮದ್ದೂರು ಇರ್ಬೋದು, ಮಂಡ್ಯ ಇರ್ಬೋದು, ಶ್ರೀರಂಗಪಟ್ಟಣ ಇರ್ಬೋದು, ಪಾಂಡವಪುರ ಇರ್ಬೋದು, ಮತ್ತೆ ಮೈಸೂರು ಈ ಭಾಗದಲ್ಲಿ ಇರ್ತಕ್ಕಂಥ ಕೆಲವು ಸಾಮಾನ್ಯ ಜನರಿಗೆ ಆಗ್ತಕ್ಕಂಥ ಕೆಲವು ತೊಂದರೆಗಳು, ಕೆಲವು ಟ್ರೈನ್ಗಳಿದ್ದು ವೇಳ ಬದಲಾವಣೆ ಆಗಿದೆ, ಅದನ್ನು ಸರಿಪಡಿಸಿ ಅನ್ನೋ ಮಾತನ್ನು ಹೇಳಿದ್ದೀರಿ. ನಾನು 3 ಗಂಟೆ 4 ಗಂಟೆ ಮೇಲೆ ಇಲ್ಲಿನ ಲೋದ್ ಮೇಲೆ ಸಭೆಗಳನ್ನು ಮಾಡ್ತೀವಿ. ಅಲ್ಲಿ ಎಲ್ಲ ಅಧಿಕಾರಿಗಳು ಮೇಲ್ಪಟ್ಟದ ಮೇಲ್ವರ್ಗ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ನಾನು ನಿಮ್ಮಲ್ಲಿ ಮನವಿ ಮಾಡೋದು ಇಷ್ಟೇನೆ, ಸ್ವತಂತ್ರ ಬಂದು 75 ವರ್ಷ 72 ವರ್ಷ ಆಯಿತು. ಯಾವುದೇ ಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಈ ಕಾರ್ಯಕ್ರಮ ಏನಿದೆ ಇದಕ್ಕಿಂತ ದೊಡ್ಡ ಕಾರ್ಯಕ್ರಮ ಮತ್ತೊಂದು ಆಗೋದಿಲ್ಲ. ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ನಿಮ್ಮ ಸುಮಾರು ವರ್ಷದ ಬೇಡಿಕೆ, ನಿಮ್ಮ ನೋವು, ನಿಮ್ಮ ಕಾಳಜಿ, ನಿಮ್ಮ ಕನ್ಸರ್ನು ಸನ್ಮಾನ್ಯ ಕುಮಾರಸ್ವಾಮಿ ಅವರು, ನಾನು, ಯದುವೀರ್ ಒಡೆಯರ್ ಅವರು ಮಹಾರಾಜರು, ಮೈಸೂರು ಮತ್ತೆ ಕೊಡಗಿನ ಲೋಕಸಭಾ ಸದಸ್ಯರು ಅವರು ಕೂಡ ಬಂದಿದ್ದಾರೆ. ನಾವೆಲ್ಲ ಒಟ್ಟಾಗಿ ಕುಳಿತುಕೊಂಡು ಚರ್ಚೆ ಮಾಡಿ ನಿಮ್ಮ ಬಹುದಿನದ ಕೆಲವು ತೊಂದರೆಗಳನ್ನ ನಿವಾರಣೆ. ಸರ್, ಕನಕಪುರ ಮಳವಳ್ಳಿ ಮಾರ್ಗದ ದಯಮಾಡಿ ಸರ್, ಕನಕಪುರ ಮಳವಳ್ಳಿ ಮಾರ್ಗದ ದಯಮಾಡಿ ಮಾಡ್ಬೇಕು ಸರ್. ಅದು ತುಂಬಾ ದಿನಗಳ ಬೇಡಿಕೆ ಇದೆ, ಮಾಡಿ ಸರ್. ಒಂದು ನಿಮಿಷಪ್ಪ, ನಾನು ಬಂದ ತಕ್ಷಣ ಕನಕಪುರ ಮಾರ್ಗ ತಗೊಂಡು ಅದೇ ನಿಮ್ ಸಿದ್ದರಾಮಣ್ಣ ನಮ್ಮ ಹತ್ರ ದುಡ್ಡಿನ ಪ್ರಾಜೆಕ್ಟ್ ಬೇಡ ಅಂತ ಬರ್ದವರೇ ಬೇಕಾದ್ರೆ ಇಲ್ಲೇ ಇದಕ್ಕೆ ಕೊಡ್ತೀನಿ. ಅದು ಹೆಂಗ್ ಮಾಡ್ತೀನಿ ಕೆಲಸ ಆಗ್ಬೇಕು ದಯಮಾಡಿ. ಯಾವುದೇ ಒಂದು ಉದ್ದೇಶ ಕೇಳ್ತಾ ಇಲ್ಲ, ಹಾಗಾಗಿ ಅದು ಕೂಡ ಆಗ್ಬೇಕಾಯ್ತದೆ. ಆದ್ರಿಂದ ಇವತ್ತೇನಿದೆ ಈ ತೊಂದರೆ ಏನಿದೆ ಇದನ್ನ ತಕ್ಷಣ ಕ್ರಮ ವಹಿಸ್ತಕ್ಕಂಥ ಕೆಲಸವನ್ನ ಕುಮಾರಸ್ವಾಮಿ ಅವರು ಯಾವ್ಯಾವ್ದು ಆಗ್ಬೇಕು ಅಂತ ಹೇಳ್ತಾರೋ ಅದೆಲ್ಲವನ್ನು ಕೂಡ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ. ದಯಮಾಡಿ ಜೋರಾಗಿ ಎಲ್ಲರೂ ಕೂಡ ನರೇಂದ್ರ ಮೋದಿ ಕೈ ಕೇಳುತ್ತೆ.
ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.